ನಮಸ್ಕಾರ ಸ್ನೇಹಿತರೆ. ಇವತ್ತು ಡ್ರೀಮ್ 11 ಮ್ಯಾಚ್ ಯಾವುದಂದರೆ ಸಿಡ್ನಿ ಥಂಡರ್ಸ್ ವರ್ಸಸ್ ಪರ್ತ್ ಸ್ಕಾಚರ್ಸ್ ಬಗ್ಗೆ ಮಾತಾಡೋಣ. ಈ ಮ್ಯಾಚ್ ಬಂದು ಇನ್ನೂ 4:16 ಅಂದರೆ 1:45ಗೆ ಸ್ಟಾರ್ಟ್ ಆಗಲಿ. ಭಾರತೀಯ ಸಮಯದ ಅನುಸಾರ 1:45ಗೆ ಸ್ಟಾರ್ಟ್ ಆಗಲಿದೆ. ಬನ್ನಿ ಮ್ಯಾಚ್ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಲೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ನೋಟಿಫಿಕೇಷನ್ ಬೇಕಂದರೆ ಪ್ರತಿಯೊಂದು ಯಾವುದಾದ್ರೂ ವಿಡಿಯೋ ಅಪ್ಲೋಡ್ ಮಾಡಿದರೆ ನಾನು ಯಾವುದಾದ್ರೂ ಮ್ಯಾಚಿಗೆ ಸಂಬಂಧಪಟ್ಟಂಗೆ ನಿಮಗೆ ಬಂದೇ ಬರುತ್ತೆ ಗ್ಯಾರಂಟಿ. ಅದಕ್ಕೋಸ್ಕರ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ. ಬನ್ನಿ ಮ್ಯಾಚ್ ನೋಡುವ. ಟೀಮ್ ಕ್ರಿಯೇಟ್ ಮಾಡ್ತಾ ಪ್ಲೇಯರ್ ವೈಸ್ ಅನಾಲಿಸಿಸ್ ಮಾಡ್ಕೊಂಡು ಹೋಗ್ತೀನಿ. ಸ್ಯಾಮ್ ಬಿಲ್ಲಿಂಗ್ಸ್ ಇವಾಗಂತೂ ಕೇಳಲ್ಲಿ ಆಡ್ತಾ ಇಲ್ಲ. ಮೋಸ್ಟ್ಲಿ ಡಿಸೆಂಬರ್ 25ರಿಂದ ಅವೈಲಬಿಲಿಟಿ ಇದೆ. ಹಾಗೆ ಜಾಸ್ ಇಂಗ್ಲೀಷ್ ಒಬ್ಬನೇ ಇಲ್ಲಿ ನನಗೆ ಅನಿಸಿರೋ ಪ್ರಕಾರ ಒಳ್ಳೆ ಕೀಪರ್ ಕ್ಯಾಂಡಿಡೇಟ್ ಅಂತ ಹೇಳಬೇಕು. ಬಿ ಹಾಲ್ಟ್ ಇದ್ದಾನೆ, ಆದರೆ ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಇಲ್ಲ. ಓನ್ಲಿ ಕೀಪಿಂಗಿಂದ ನಿಮಗೆ ಬೇಕಂದರೆ ಪಾಯಿಂಟ್ಸ್ ಕೊಡ್ಬೋದು ಅಷ್ಟೇ. ಜಾಸ್ ಇಂಗ್ಲೀಷ್ ಒಳ್ಳೆ ಓಪನಿಂಗ್ ಬ್ಯಾಟ್ಸ್ಮನ್ ಕೂಡ, ಅವನು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾನೆ ಕೂಡ. ಅದಕ್ಕೋಸ್ಕರ ನಾನು ಜಾಸ್ ಇಂಗ್ಲೀಷ್ ಜೊತೆ ಹೋಗಿದ್ದೀನಿ. ನೆಕ್ಸ್ಟ್ ಬ್ಯಾಟಿಂಗ್ ಸೆಕ್ಷನ್ ಹೋಗೋಣ. ಅಲೆಕ್ಸ್ ಹೆಲ್ ಮಸ್ಟ್ ಪಿಕ್ ತೊಗೊಳ್ಳೇಬೇಕು ಸ್ಮಾಲ್ ಲೀಗಲ್ಲಿ. ಆಮೇಲೆ ನೆಕ್ಸ್ಟ್ ಜಾಸನ್ ರಾಯ್ ಕೂಡ 25 ಮುಂದೆನೇ ಅವೈಲಬಿಲಿಟಿ ಇದೆ. ಹಾಗೆ ಉಸ್ಮಾನ್ ಖವಾಜಾ ಫಾರ್ಮಲ್ಲಿ ಇಲ್ಲ, ಆದರೆ ಒಳ್ಳೆ ಪ್ಲೇಯರು. ಗ್ರ್ಯಾಂಡ್ ಲೀಗಲ್ಲಿ ಆ್ಯಸ್ ಎ ಕ್ಯಾಪ್ಟನ್ ಟ್ರೈ ಮಾಡಿ, ಡೋಂಟ್ ವರಿ. ಹಾಗೆ ಕಾಲಿನ್ ಮಂಡ್ರೋ ತೊಗೋತೀನಿ. ಕಾಲಿನ್ ಮಂಡ್ರೋನು ಕೂಡ ಒಳ್ಳೆ ಫಾರ್ಮಲ್ಲಿದ್ದಾರೆ. ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ನು, ಓಪನಿಂಗ್ ಬ್ಯಾಟಿಂಗ್ ಮಾಡ್ತಾರೆ. ಅಲೆಕ್ಸ್ ರಾಸ್ 2 ಡೌನ್ ಬರ್ತಾರೆ. ನಾನು ತೊಗೋಬೇಕಂತ ಇದೆ, ಬಟ್ ಆಗ್ತಿಲ್ಲ, ತೊಗೊಳ್ಳೋದು. ನೆಕ್ಸ್ಟ್ ಕೇಲಂ ಫರ್ಗ್ಯೂಸನ್ ತೊಗೋತೀನಿ. ಕೇಲಂ ಫರ್ಗ್ಯೂಸನ್ 1 ಡೌನ್ ಬರ್ತಾರೆ. ಒಳ್ಳೆ ಅಟ್ಯಾಕಿಂಗ್ ಬ್ಯಾಟ್ಸ್ಮನ್ ಕೂಡ. ಎಸ್ಪೆಷಲಿ ಪರ್ತ್ ಸ್ಕಾಚರ್ಸ್ ಜೊತೆ ಒಳ್ಳೆ ಪ್ಲೇಯರ್ ಮ್ಯಾಚಪ್ಸ್ ಇದೆ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಆಮೇಲೆ ಒಳ್ಳೆ ಅಟ್ಯಾಕಿಂಗ್ ಬ್ಯಾಟ್ಸ್ಮನ್ ಕೂಡ. ನಾನಿಲ್ಲಿ ಅಸ್ಟನ್ ಟರ್ನರ್ ಕೂಡ ತೊಗೊಳ್ತಾ ಇಲ್ಲ, ಅವ್ರ ಬದಲು ಜೋ ಕ್ಲರ್ಕ್ ತೊಗೋತಾ ಇದ್ದೀನಿ. ಯಾಕಂದರೆ ಅಸ್ಟನ್ ಟರ್ನರ್ಗಿಂತ ಮುಂಚೆ ಬರ್ತಾರೆ. ಈ ಮ್ಯಾಚಲ್ಲಿ ಒಳ್ಳೆ ಪಾಯಿಂಟ್ಸ್ ಕೊಡೋ ಪೊಟೆನ್ಷಿಯಲ್ ಇದೆ ಅಂತ ಅಂದ್ಕೊಂಡು ನಾನು ಅವ್ರನ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಆಲ್ರೌಂಡರ್ ಸೆಕ್ಷನ್ಗೆ ಹೋಗೋಣ. ಮಿಚೆಲ್ ಮಾರ್ಕ್ಸ್ ತೊಗೋತೀನಿ. ಲಾಸ್ಟ್ ಮ್ಯಾಚಲ್ಲಿ 0 ಔಟ್ ಆದರೂ ಪರವಾಗಿಲ್ಲ, ಒಳ್ಳೆ ಫಿನಿಷಿಂಗ್ ಬ್ಯಾಟ್ಸ್ಮನ್ನು, ಚೆನ್ನಾಗಿ ಅಟ್ಯಾಕಿಂಗ್ ಚೆನ್ನಾಗಿ ಮಾಡ್ಬೋದು. ಡ್ಯಾನಿಯಲ್ ಸ್ಯಾಮ್ಸ್ ಮಸ್ಟ್ ಪಿಕ್ ತೊಗೊಳ್ಳೇಬೇಕು. ಯಾಕಂದರೆ ಗೊತ್ತಲ್ಲ ನಿಮಗೆ, ಬ್ಯಾಟಿಂಗ್ ಬೌಲಿಂಗ್ ಎರಡೂ ಮಾಡ್ತಾರೆ. ಬಾಲಿಂಗ್ ಕೂಡ ಡೆತ್ತಲ್ಲಿ ಚೆನ್ನಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಇವನ್ ಇವರು ಕ್ಯಾಪ್ಟನ್ಸಿ ವೈಸ್ ಕ್ಯಾಪ್ಟನ್ಸಿ ಕ್ಯಾಂಡಿಡೇಟ್ ಕೂಡ ಸೂಟ್ ಆಗ್ತಾರೆ. ನೆಕ್ಸ್ಟ್ ಲಿಯಾಮ್ ಲಿವಿಂಗ್ಸ್ಟೋನ್ ಈಗ ಸದ್ಯದಲ್ಲಿ ಅವೈಲಬಿಲಿಟಿ ಇಲ್ಲ. ಬೆನ್ ಕಟ್ಟಿಂಗ್ ತೊಗೋತೀನಿ. ಯಾಕಂದರೆ ಬೆನ್ ಕಟ್ಟಿಂಗ್ ಬ್ಯಾಟಿಂಗ್ ಬೌಲಿಂಗ್ ಮಾಡ್ಬೋದು. ನೀವು ಈ ಸೀಸನಲ್ಲಿ ಅಷ್ಟೊಂದೇನು ಹೇಳ್ಕೊಳ್ಳುವಂಥ ಬ್ಯಾಟಿಂಗ್ ಬೌಲಿಂಗ್ ಎರಡೂ ಮಾಡಿಲ್ಲ, ಆದರೂ ಕೂಡ ಒಳ್ಳೆ ಮ್ಯಾಚ್ ವಿನ್ನರ್ ಅಂತ ಹೆಸರು. ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ನಮಗೆ ಪಾಯಿಂಟ್ಸ್ ಕೊಡೋ ಎಬಿಲಿಟಿ ಇದೆ. ಬೌಲಿಂಗ್ ಸೆಕ್ಷನಲ್ಲಿ ಜೈ ರಿಚರ್ಡ್ಸನ್ ತೊಗೊಳ್ತೀನಿ. ಒಳ್ಳೆ ಬೌಲರು, ಡೆತ್ ಓವರು ಪ್ಲಸ್ ಓಪನಿಂಗ್ ಬೌಲಿಂಗ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಇವತ್ತಿನ ಮ್ಯಾಚಲ್ಲಿ ಆಡಮ್ ಮಿಲ್ನೆ ಆಡೋ ಚಾನ್ಸಸ್ ತುಂಬ ಇದೆ, ಅದಕ್ಕೋಸ್ಕರ ಆಡಮ್ ಮಿಲ್ನೆ ಕೂಡ ತೊಗೊಳ್ತಾ ಇದ್ದೀನಿ. ನೆಕ್ಸ್ಟು ಕ್ರಿಸ್ ಗ್ರೀನು, ಒಳ್ಳೆ ಬೌಲರು, ಬ್ಯಾಟಿಂಗ್ ಕೂಡ ಚೆನ್ನಾಗಿ ಟೈಮ್ ಬಂದರೆ ಬ್ಯಾಟಿಂಗು ಚೆನ್ನಾಗಿ ಮಾಡ್ತಾರೆ. ಅದು ನಾನು ಈಗ ಅವ್ರ ಬದಲಿ ಅವರು ಅಥವಾ ಜೊನಾಥನ್ ಕುಕ್ ಇಬ್ಬರಲ್ಲಿ ನನಗೆ ಕನ್ಫ್ಯೂಷನ್ ಇದೆ. ಇಬ್ಬರಲ್ಲಿ ಒಬ್ರನ್ನ ತೊಗೋತೀನಿ. ನೆಕ್ಸ್ಟ್ ಕ್ರಿಸ್ ಟ್ರೇನೆಮನ್ನು ಟ್ರೈ ಮಾಡ್ಬೋದು. ಹೋದ ಸರಿ ಎಕ್ಸ್ಪೆಕ್ಟ್ರಲ್ಲಿದ್ದರು, ಈ ಸರಿ ನೋಡಬೇಕು ಬರ್ತಾರೆ ಎಲ್ಲೋ ಪ್ಲೇಯಿಂಗ್ ಲೆವೆಲ್ ಅಂತ. ಆಂಡ್ರೂ ಟೈ ಗ್ರ್ಯಾಂಡ್ ಲೀಗಲ್ಲಿ ಟ್ರೈ ಮಾಡಿ ಕ್ಯಾಪ್ಟನ್ ಟ್ರೈ ಮಾಡ್ಬೋದು ಗ್ರ್ಯಾಂಡ್ ಲೀಗಲ್ಲಿ. ಯಾಕಂದರೆ ಒಳ್ಳೆ ಡೆತ್ ಬೌಲರ್ ಕೂಡ. ಫವಾದ್ ಅಹ್ಮದ್ ಕೂಡ ಗ್ರ್ಯಾಂಡ್ ಲೀಗಲ್ಲಿ ಟ್ರೈ ಮಾಡಿ. ಜೇಸನ್ ಬೆಂಡ್ರಾಫ್ ಈ ಮ್ಯಾಚಲ್ಲಿ ಆಡೋ ಚಾನ್ಸಸ್ ತುಂಬಾ ಇದೆ, ದಯವಿಟ್ಟು ಅವ್ರನ್ನೂ ಕೂಡ ಒಳ್ಳೆ ಓಪನಿಂಗ್ ಬ್ಯಾಟ್ಸ್ಮನ್ ಬೌಲರು, ಅವ್ರನ್ನೂ ಕೂಡ ನೀವು ಟ್ರೈ ಮಾಡ್ಬೋದು. ನಥನ್ ಮೆಕೆಂಡ್ರು ನನಗನ್ನಿಸ್ ಮಟ್ಟಿಗೆ ಅವ್ರ ಬದಲಿ ತನ್ವೀರ್ ಸಂಘನೇ ಪರವಾಗಿಲ್ಲ. ಒಳ್ಳೆ ಅಂಡರ್ 19 ಪ್ಲೇಯರ್ ಇವನು ತನ್ವೀರ್ ಸಂಘ. ಇವರು ಒಳ್ಳೆ ಸ್ಪಿನ್ ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ವೇರಿಯೇಷನ್ ಚೆನ್ನಾಗದೆ ಸ್ಪಿನ್ನಲ್ಲಿ. ಆಮೇಲೆ ಮ್ಯಾಟ್ ಕೆಲ್ಲಿ ಇವರು ಕೂಡ ಗ್ರ್ಯಾಂಡ್ ಲೀಗಲ್ಲಿ ಟ್ರೈ ಮಾಡಿ. ನೆಕ್ಸ್ಟ್ ಕೆಳಗಡೆ ಯಾವ ಒಳ್ಳೆ ಆಪ್ಷನ್ ಇಲ್ಲ. ಜಿಮ್ಮಿ ಪಿಯರ್ಸನ್ನು ಪರವಾಗಿಲ್ಲ, ಆದರೂ ಟ್ರೈ ಮಾಡೋದಿದ್ರೆ ಗ್ರ್ಯಾಂಡ್ ಲೀಗಲ್ಲಿ ಮಾತ್ರ ಮಾಡಿ. ನೋಡಿ ನಾನು ಕ್ಯಾಪ್ಟನ್ಸಿ ಬಂದು ಈ ಮ್ಯಾಚಲ್ಲಿ ಕ್ಯಾಪ್ಟನ್ಸಿ ನಾನು ಡ್ಯಾನಿಯಲ್ ಸ್ಯಾಮ್ಸ್ ಜೊತೆ ಹೋಗ್ತಾಯಿದ್ದೀನಿ. ಯಾಕಂದ್ರೆ 34% ಜನ ಮಾಡೋರೆ. ಸ್ಮಾಲ್ ಲೀಗಲ್ಲಿ ಅವ್ರನ್ನೇ ಮಾಡಬೇಕಾಗುತ್ತೆ. ಹೆಡ್ ಟು ಹೆಡ್ ಆಡಬೇಕಂದ್ರೆ ನೀವು ಅವ್ರನ್ನೇ ಮಾಡಬೇಕಾಗುತ್ತೆ. ಅದಿಲ್ಲ ಅಂದರೆ ನಿಮಗೆ ಇನ್ನೊಂದು ಆಪ್ಷನ್ ಬೇಕಂದರೆ ನಿಮಗೆ ಕಾಲಿನ್ ಮಂಡ್ರೋ ಇದೆ. ಕಾಲಿನ್ ಮಂಡ್ರೋ, ಅಲೆಕ್ಸ್ ಹೆಲ್ಸ್ ಕೂಡ ಒಳ್ಳೆ ಬ್ಯಾಟ್ಸ್ಮನ್ನು, ಅಟ್ಯಾಕಿಂಗ್ ಬ್ಯಾಟ್ಸ್ಮನ್ ಕೂಡ ಸೆಂಚುರಿ ಹೊಡೆಯೋ ಎಬಿಲಿಟಿ ಇರುವಂಥ ಬ್ಯಾಟ್ಸ್ಮನ್ ಅವರು. ಒಬ್ಬರೇ ಮ್ಯಾಚನ್ನು
ಫಿನಿಷ್ ಮಾಡುವಂಥವ್ರು ಕೂಡ ಹೌದು. ಈಗ ನಾನು ಸ್ಮಾಲ್ ಲೀಗಲ್ಲಿ ಡೇನಿಯಲ್ ಸ್ಯಾಮ್ಸ್ ಕ್ಯಾಪ್ಟನ್ ಹೋಗ್ತಾಯಿದ್ದೀನಿ, ವೈಸ್ ಕ್ಯಾಪ್ಟನ್ ಕಾಲಿನ್ ಮನ್ರೋನ್ ಮಾಡ್ತಾಯಿದ್ದೀನಿ. ಒಳ್ಳೆ ಫಾರ್ಮಲ್ಲಿದ್ದಾರೆ, ಅದಕ್ಕೋಸ್ಕರ ನಿಮಗೆ ಬೇಕಂದರೆ ಟ್ರೈ ಮಾಡ್ಬೋದು. ನೆಕ್ಸ್ಟ್ ನೀವು ಗ್ರ್ಯಾಂಡ್ ಲೀಗಲ್ಲಿ ಮಾಡಬೇಕಂದ್ರೆ ಕೆಲಮ್ ಫರ್ಗೂಷನ್ ಇದ್ದಾನೆ ಕ್ಯಾಪ್ಟನ್ನು, ಅಲೆಕ್ಸ್ ಸೇಲ್ಸು, ಕಾಲಿನ್ ಮನ್ರೋ. ಡಿಫ್ರೆಂಟಾಗಿ ಹೋಗ್ಬೇಕಂದ್ರೆ ಮಿಚ್ ಮಾರ್ಸ್ ಇದ್ದಾರೆ. ಬೌಲಿಂಗಲ್ಲಿ ಹೋಗ್ಬೇಕಂದ್ರೆ ನಿಮಗೆ ಹೇಳಿದ್ನಲ್ಲ ಆ್ಯಂಡ್ರೂ ಟೈ, ಖಂಡಿತವಾಗ್ಲೂ ಟ್ರೈ ಮಾಡಿ ಒಂದು ಟೀಮಲ್ಲಿ ಕ್ಯಾಪ್ಟನ್ ಇಲ್ಲ ವೈಸ್ ಕ್ಯಾಪ್ಟನ್ ಅಂತ. ನನ್ನ ಟೀಮ್ ಪ್ರಿವ್ಯೂ ಈ ಥರ ಆಗುತ್ತೆ ಸದ್ಯದ ಮಟ್ಟಿಗೆ, ಈ ಥರ ಇದೆ. ಆಮೇಲೆ ಮೋಸ್ಟ್ಲಿ ಚೇಂಜ್ ಆದರೂ ಆಗ್ಬೋದು, ಅಂದರೆ ಪ್ಲೇಯಿಂಗ್ 11 ಬಂದಮೇಲೆ ಯಾರಾದರೂ ಆಡಲಿಲ್ಲ ಅಂದರೆ ಚೇಂಜ್ ಮಾಡ್ತೀನಿ, ಇಲ್ಲಾಂದರೆ ಆಲ್ಮೋಸ್ಟ್ ಇದೇ ಫೈನಲ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಬೇಜಾರಾಗಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್.